ಕಾಸು ಕಟ್ಟದ್ಮೇಲೆ ಕೆಲಸ ಕೊಡಿಸ್ತೀವಿ ಅಂತ ಹೇಳೋ ಈ ಕಾಲದಲ್ಲಿ ಪ್ಲೇಸ್ಮೆಂಟ್ ಆದ್ಮೇಲೆ ಕಾಸು ಕೊಡಿ ಅಂತ ಭರವಸೆ ಕೊಡ್ತವ್ರೆ ಈ ಅಕಾಡೆಮಿನವರು. ಸೆಕೆಂಡ್ PU ಕಂಪ್ಲೀಟ್ ಮಾಡಿದ್ ನಮ್ ಬ್ರದರ್ಗೆ ಏವಿಯೇಷನ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಯಾಕೋ ಅಂತ ಕೇಳಿದೆ. ಬ್ರೋ ಡೈಲಿ ಏರ್ಪೋರ್ಟ್ ಅಲ್ಲಿ ಕೂಡ ಇರ್ಬೋದು, 2 years ಹಂಗೋ ಹಿಂಗೋ ಕಷ್ಟಪಟ್ರೆ ಫಾರಿನ್ ಅಲ್ಲಿ ಜಾಬ್ ಕೂಡ ಮಾಡ್ಕೋಬಹುದು. ಅಪ್ ಟು 1 lakh ಅಂತ ಸ್ಯಾಲರಿ ಇರುತ್ತೆ. ಇನ್ನೊಂದು ಗೊತ್ತಾ ನಿಮ್ಗೆ, ಸ್ಟಾರ್ಸ್ ನ ಮತ್ತೆ ಸೆಲೆಬ್ರಿಟೀಸ್ ಕೂಡ ಮೀಟ್ ಆಗ್ಬೋದು. ಅದು ಅಲ್ದಿರಾ ನಮ್ಮ ಅಕ್ಕ ಬೇರೆ ಸೇರಿದ್ದಾರೆ, ಇವಾಗ ಫಸ್ಟ್ಗೂ ಕೂಡ ಆಪರ್ಚುನಿಟಿ ಇದೆ ಅಂತೆ. ಅದಕ್ಕೆ ಸರಿ ಆಯ್ತು ಅಂತ ನಾವು ಹೋಗಿದ್ದೆ ಸ್ಕಿಲ್ UM ಅಕಾಡೆಮಿಗೆ. ಈ ಅಕಾಡೆಮಿ ಮಾಡ್ಕೊಡ್ತಾ ಇರೋ ಆಪರ್ಚುನಿಟಿಯಿಂದ ನನಗೆ ಗೊತ್ತಾಗಿದ್ದು ಒಂದೇ, ಇಲ್ಲಿ ಇವರು ನಿಮ್ ಕೆರಿಯರ್ ನೇ ಚೇಂಜ್ ಮಾಡೋ ಶಕ್ತಿ ಇದೆ ಅಂತ ಗೊತ್ತಾಯ್ತು. ಅದು ಹೇಗೆ ಅಂತೀರಾ? ಈ ಅಕಾಡೆಮಿನವರು ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಹಾಗೂ ಕ್ಯಾಬಿನ್ ಕ್ರೂ ಬಗ್ಗೆ ಕೋಚಿಂಗ್ ಕೊಡ್ತಾರೆ. ಅದು ಬರೀ 6 ರಿಂದ 3 ತಿಂಗಳು ಒಳಗಡೆ. ಪರ್ಫೆಕ್ಟ್ ಅಂಡ್ ಕ್ವಾಲಿಟಿ ಎಜುಕೇಶನ್ ಸರ್ವಿಸ್ ಜೊತೆಗೆ ಜಾಬ್ ಪ್ಲೇಸ್ಮೆಂಟ್ ಕೂಡ ಇವರೇ ಮಾಡ್ಕೊಡ್ತಾರೆ. ಆಲ್ರೆಡಿ ಇವ್ರ ಕಡೆಯಿಂದ ತುಂಬಾ ಜಾಬ್ ಪ್ಲೇಸ್ಮೆಂಟ್ ಕೂಡ ಆಗಿದೆ. ಕೋಚಿಂಗ್ ಅಂದ್ಮೇಲೆ ಬರೀ ಥಿಯರಿ ಕ್ಲಾಸಸ್ ಇರಲ್ಲ, ಪ್ಯೂರ್ಲಿ ಪ್ರಾಕ್ಟಿಕಲ್ ಅಂಡ್ ಡೆಮೋ ಕ್ಲಾಸಸ್ ಸಹ ಇರುತ್ತೆ. ಇವ್ರು ಮಾಡಿಸಿ ಡೆಮೋ ಕ್ಲಾಸ್ ನೋಡಿ ಒಂದ್ ಸೆಕೆಂಡ್ ಫ್ಲೈಟ್ ನಲ್ಲೇ ಇದೀನಿ ಅನ್ಕೊಂಡ್ಬಿಟ್ಟಿದೆ. ಇಲ್ಲಿ ಜಾಯ್ನ್ ಆಗಕ್ಕೆ ಸೆಕೆಂಡ್ PU ಕ್ವಾಲಿಫಿಕೇಶನ್ ಇದ್ರೆ ಸಾಕು. ಮೇನ್ ಇಂಪಾರ್ಟೆಂಟ್ ಆಗಿ ಇವರಲ್ಲಿ EMI ಆಪ್ಷನ್ ಕೂಡ ಇದೆ. ಇಷ್ಟೆಲ್ಲ ನೋಡಿ ನಮ್ ಬ್ರದರ್ ಜಾಯ್ನ್ ಆಗಕ್ಕೆ ಅಪ್ಲಿಕೇಶನ್ ಬರೀತಿದ್ದ. ನನಗೆ ಕೇಳ್ಬೇಕು ಅನ್ಸಿದ್ದು ಒಂದೇ ಪ್ರಶ್ನೆ, ಮ್ಯಾಮ್ ನಿಜವಾಗ್ಲೂ ಜಾಬ್ ಆದ್ಮೇಲೆ ಮಿಕ್ಕಿದ್ ಪೇ ಮಾಡ್ಬೋದಲ್ವಾ? 100%. ನೀವು ಸ್ವಲ್ಪ ಫೀಸ್ ಪೇ ಮಾಡಿ ಓದಿ, ನಿಮ್ಗೆ ಕೆಲಸ ಸಿಕ್ಕದ ಮೇಲೆ ಮಿಕ್ಕಿದ ಫೀಸ್ ನ ಪೇ ಮಾಡಿ. ಇಷ್ಟೆಲ್ಲ ಆಪರ್ಚುನಿಟಿ ಮಾಡ್ಕೊಡ್ತಾರೋ ಈ ಅಕಾಡೆಮಿಯ ಒಂದೇ ಒಂದು ಉದ್ದೇಶ, ನಮ್ಮಂತ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು. ಇನ್ನು ಲೊಕೇಶನ್ ಎಲ್ಲಿ ಅಂತೀರಾ? ಇವ್ರದ್ದು 2 ಬ್ರಾಂಚ್ ಇದೆ. ಒಂದು ಉಡುಪಿಯಲ್ಲಿ, ಇನ್ನೊಂದು ಸಂಜಯ್ ನಗರ್ ಮೇನ್ ರೋಡ್ ಬ್ಯಾಂಗ್ಳೂರ್ನಲ್ಲಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಈ ಅವಕಾಶನ ಉಪಯೋಗಿಸ್ಕೊಳ್ಳಿ.